ಯಾವತ್ತೂ ನಮ್ಮ ಸಾನ್ವಿ ಪುಟ್ಟ ಇಷ್ಟೊಂದು ನೆಮ್ಮದಿಯಾಗಿ ಮಲಗಿರಲಿಲ್ಲ. ಇವತ್ತು ಈ ತಾಯಿ ಮಡ್ಲಲ್ಲಿ ಬೊಂಬೆ ಥರ ಮಲಗಿರೋದನ್ನು ನೋಡಿದ್ರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ತಾಯಿ. ರಾಮಯ್ಯ ಹೇಳಿದ ನಿಜ. ನೀವು ಚೆನ್ನಾಗಿ ಇರ್ತೀರ ಬಿಡಿ, ಯಾಕೆಂದರೆ ನಿಮ್ಮಲ್ಲಿ ಒಳ್ಳೆ ಮನಸ್ಸಿದೆ. ನನ್ನ ಮಗಳು ಈ ಥರ ನೆಮ್ಮದಿಯಾಗಿ ಮಲಗಿ ಎಷ್ಟೋ ವರ್ಷಗಳೇ ಆಗಿತ್ತು. ಅಮ್ಮನ ಮಡ್ಲಲ್ಲಿ ಮಲಗಿದ್ದೀನಿ ಅಂತ ಪಾಪ ಅವಳಿಗೂ ಗೊತ್ತಾಗಿರಬೇಕು. ಅದಕ್ಕೆ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾಳೆ. ಅವತ್ತು ಆಫೀಸಲ್ಲಿ ನಿಮ್ಮನ್ನು ನೋಡಿದಾಗಿಂದ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿದ್ದೆ ಮಾಡ್ತಾ ಇರಲಿಲ್ಲ, ಮೆಡಿಸಿನ್ ಕೂಡ ತಗೊಳ್ತಾ ಇರಲಿಲ್ಲ. ಅಮ್ಮ ಬೇಕೇ ಬೇಕು ಅಂತ ತುಂಬ ಗಲಾಟೆ ಮಾಡ್ತಾಯಿದ್ಲು. ಸಿಕ್ಕಿದ್ದನ್ನೆಲ್ಲ ತಗೊಂಡು ಎಸಿತಾ ಇದ್ಲು. ಅವಳಿಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ನೋಡಿ, ನಿಮ್ಮ ಮಡ್ಲಲ್ಲಿ ಹಾಯಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಆ ನಿದ್ದೆಯಲ್ಲಿ ಮುದ್ದತೆ ಜೊತೆ ಒಂದು ನಂಬಿಕೆನೂ ಕಾಣಿಸ್ತಾ ಇದೆ. ಅರ್ಚನಾ ಅವರೇ, ನನ್ನ ಮಗಳ ಪಾಲಿಗೆ ನೀವು ಬರೀ ತಾಯಿ ಆಗಲ್ಲ, ದೇವತೆ ಆಗಿ ಬಂದಿದ್ದೀರ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನಿಮ್ಗದು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಹೊಗಳೋ ಅವಶ್ಯಕತೆ ಬೇಕಾಗಿಲ್ಲ. ಮಗು ಮನ್ಸಿಗೆ ನೋವಾಗಬಾರ್ದು ಅಂತ ಈ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ. ನೀವು ಫೋರ್ಸ್ ಮಾಡಿದ್ರಿ ಅಂತ ನಾನೇನು ಬಂದಿಲ್ಲ. ಆಯಿತು ಬಿಡಿ, ಒಟ್ಟಿನಲ್ಲಿ ನೀವು ಬಂದಿದ್ದು ಈ ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ನಾನು ಪರ್ಮನೆಂಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಸ್ವಲ್ಪ ತಿಂಗಳಾದ್ಮೇಲೆ ನಾನು ಸಾನ್ವಿ ಜೊತೆ ಇರೋದಕ್ಕಾಗಲ್ಲ. ಆಗ ಇವಳನ್ನ ನೀವೇ ಮ್ಯಾನೇಜ್ ಮಾಡಬೇಕು. ಆಯಿತು ಬಿಡಿ, ಇಷ್ಟು ದಿನ ಇಲ್ಲದಿರೋ ಅಮ್ಮನಿಗೋಸ್ಕರ ಸುಳ್ಳು ಹೇಳ್ತಾ ಇದ್ದೆ. ಆದರೆ ಇನ್ನು ಮುಂದೆ ಹೊಸ ಕತೆ ಸೃಷ್ಟಿ ಮಾಡಿ ನನ್ನ ಮಗಳನ್ನ ನಾನು ನೋಡ್ಕೋತೇನೆ. ಸರಿ, ಹಾಗಿದ್ರೆ ನಾನು ಹೊರಡ್ಲಾ? ಬೇಡ ಕಣ್ರಿ, ಸದ್ಯಕ್ಕೆ ನಾನು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀನಿ. ಏನು? ನಾನಲ್ಲ, ನನ್ನ ಮಗಳು ಅಂತ ಹೇಳಕ್ ಬಂದೆ ಅಷ್ಟೇ. ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಯಾವುದು? ನಾನು ನಿಮ್ಮನ್ನೇ ಡಿಪೆಂಡ್ ಆಗಿದ್ದೀನಿ ಇನ್ನಲ್ಲ, ಅದಾ? ಸಾರಿ. ಅಲ್ಲ, ನೀವು ಮಾತ್ರ ಹೀಗ ಅಥವಾ ಎಲ್ಲ ಗಂಡಸರು ಹೀಗೇನಾ? ಹೀಗೇನಂದ್ರೆ ಯಾವ ಥರ? ಅದೇ ನಿಮ್ಮ ಥರ ಅರ್ಥ ಇಲ್ದಿರೋ ಥರ ಮಾತಾಡೋದು, ಆಮೇಲೆ ಎಲ್ಲದಕ್ಕೂ ಸಾರಿ ಸಾರಿ ಅನ್ನೋದು. ಅಯ್ಯೋ, ಏನೋ ಗೊತ್ತಿಲ್ಲ ಬಿಡ್ರಿ. ಬೇರೆ ಗಂಡಸರ ವಿಷಯ ನಮಗೆ ಯಾಕೆ? ನೋಡಿ, ನಾನು ಸಾನ್ವಿ ಅಮ್ಮನಾಗಿ, ಐ ಮೀನ್ ಸಾನ್ವಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿರೋದು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಓ, ಅರ್ಥ ಆಯ್ತು ಬಿಡಿ. ಯಾರಿಗೆ ಹೇಳ್ಬೇಕು ಹೇಳಿ, ಹೇಳ್ಬೇಡ.